ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಎಲ್ಲರೂ ನನಗೆ ಹೇಳೋದು ಒಂದೇ ಮಾತು, ನೀವು ಭವ್ಯ ಗೌಡ ಅವ್ರ ಪಿ ಆರು, ಮೋಕ್ಷಿತ್ ಅವ್ರ ಪಿ ಆರು, ತ್ರಿವಿಕ್ರಮ್ ಅವ್ರ ಪಿ ಆರು ಅಂದರೆ ನಾನು ಯಾರ ಬಗ್ಗೆ ಆಯಿತಾ ಅವರಿಗೊಂದು ಒಳ್ಳೆಯದಾಗಿ ವಿಡಿಯೋ ಮಾಡಿದ್ರೆ ಅವ್ರನ್ನ ಆಯಿತಾ ನಾನು ಅವ್ರ ಪಿ ಆರು ಅನ್ನೋದನ್ನು ಒಂದು ಹೆಸರಿಟ್ಬಿಟ್ಟಿದ್ದಾರೆ. ಓಕೆ, ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಪಿ ಆರು ಅಂತಲೇ ಅಂದ್ಕೊಳ್ಳಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನನಗೇನು ಇದಿಲ್ಲ. ಓಕೆ, ಭವ್ಯ ಗೌಡರ ಬಗ್ಗೆ ದಿನಕ್ಕೊಂದೊಂದು ವಿಷಯಗಳು, ದಿನಕ್ಕೊಂದೊಂದು ಆಯಿತಾ ಕತೆಗಳನ್ನ ಕಟ್ಟಿ ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಗ್ತಾ ಇದ್ದಾವೆ. ತುಂಬ ಜನ ಹೇಳ್ತಾರೆ ಆಯಿತಾ, ಭವ್ಯ ಗೌಡ ಸೀರಿಯಲಲ್ಲಿದ್ದರೆ ಫ್ಲಾಪು, ಕರ್ಣ ಸೀರಿಯಲಲ್ಲಿ ಹಾಗೆ ಹೀಗೆ ಅಂತ. ನನಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಈ ವಿಡಿಯೋ ಮಾಡಿದ್ದು. ಭವ್ಯ ಗೌಡವರು ಈ 2 days ಬ್ಯಾಕು ಒಂದು ಪ್ರಮೋಷನಲ್ ಒಂದು ರೀಲ್ನ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಒಂದು ಪ್ರಮೋಷನಲ್ ರೀಲು, ಒಂದು ಫೋನಿಂದು. ಸ್ನೇಹಿತರೆ, ಆ ಒಂದು ರೀಲು ಬರೀ 2 ದಿನದಲ್ಲಿ 22 ಮಿಲಿಯನ್ಸ್ ವ್ಯೂಸ್ ಹೋಗಿದೆ. 22 ಮಿಲಿಯನ್ ವ್ಯೂ ಹೋಗಿದೆ. ನಿಜವಾಗಿ ಗ್ರೇಟ್. ಯಾಕೆಂದರೆ ಒಂದು ಪ್ರಮೋಷನಲ್ ರೀಲು 22 ಮಿಲಿಯನ್ ವ್ಯೂಸ್ ತಗೊಳುತ್ತೆ ಅಂತಂದರೆ ಅದರಲ್ಲೇ ಗೊತ್ತಾಗಬೇಕು ಭವ್ಯ ಗೌಡ ಆಯಿತಾ ನಿಜವಾಗ್ಲೂ TRP ಮೆಟೀರಿಯಲ್ಲೇ. ಭವ್ಯ ಗೌಡ ಇರುವಂತಹ ಅದು ಸೀರಿಯಲ್ ಆಗಿರ್ಬೋದು, ಅದು ಯಾವುದೇ ಶೋ ಆಗಿರ್ಬೋದು, ಸೂಪರ್ ಹಿಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಏಕೆ ಅಂತಂದರೆ ಭವ್ಯ ಗೌಡ TRP ಮೆಟೀರಿಯಲ್ಲು. ಭವ್ಯ ಗೌಡನ್ನು ನೋಡುವಂತಹ ಪ್ರೇಕ್ಷಕರು ತುಂಬ ಜನ ಇದ್ದಾರೆ ಆಯಿತಾ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ 4 ಜನ ಭವ್ಯ ಗೌಡದ ಬಗ್ಗೆ ಆಯಿತಾ ಹಾಗೆ ಹೀಗೆ ಅನ್ಬೋದು, ಆದರೆ ಭವ್ಯ ಗೌಡನ್ನ ಇಷ್ಟಪಡುವಂಥವ್ರು ಲಕ್ಷಾಂತರ ಜನ ಇದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ನೀವು ಯೋಚನೆ ಮಾಡಿ, ಒಂದು ಪ್ರಮೋಷನಲ್ ವಿಡಿಯೋ 2 ದಿನದಲ್ಲಿ 22 ಮಿಲಿಯನ್ ಹೋಗುತ್ತೆ ಅಂದರೆ ಸಾಧಾರಣ ವಿಷಯ ಅಲ್ಲ. ಭವ್ಯ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಯಿತಾ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತಾರೆ, ಟ್ರೆಂಡಲ್ಲೇ ಇರ್ತಾರೆ. ಒಂದು ತಿಳ್ಕೊಳ್ಳಿ ಆಯಿತಾ, ಪಾಪ್ಯುಲಾರಿಟಿ ಅನ್ನೋದು ಆಯಿತಾ ಅದು ನೀವು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿರೋ, ನೀವು ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಿರೋ, ಹೆಂಗೆ ಟ್ರೋಲ್ ಮಾಡ್ತಿರೋ, ಒಬ್ಬ ವ್ಯಕ್ತಿಯ ಬಗ್ಗೆ ಪದೇ ಪದೇ ನೀವು ಮಾತನಾಡ್ತೀರಾ ಅಂತಂದರೆ ಅವರೆಷ್ಟು ಪಾಪ್ಯುಲರ್ ಆಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಈಗ ಭವ್ಯ ಗೌಡ ಆಯಿತಾ ಪಾಪ್ಯುಲಾರಿಟಿ ಇಲ್ಲ ಅಂದಿದ್ರೆ, ಭವ್ಯ ಗೌಡ ಪಾಪ್ಯುಲಾರಿಟಿ ಇಲ್ಲ ಅಂದರೆ, ಭವ್ಯ ಗೌಡ TRP ಮೆಟೀರಿಯಲ್ ಅಲ್ಲ ಅಂದಿದ್ದರೆ ಖಂಡಿತವಾಗ್ಲೂ ಆಯಿತಾ ಅವ್ರ ಬಗ್ಗೆ ಇಷ್ಟೆಲ್ಲ ವಿಡಿಯೋಗಳು ಬರ್ತಾ ಇರಲಿಲ್ಲ. ದಿನಕ್ಕೆ ಆಯಿತಾ 100 ವಿಡಿಯೋಗಳು ಬರ್ತಾನೆ ಇದೆ ಅಂದರೆ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಇದೆ ಅಂತ ಅಲ್ವಾ? ಅಷ್ಟೇ. ಯಾರನ್ನ ಆಯಿತಾ ಜನ ನೋಡ್ತಾ ಇದ್ದಾರೆ, ಯಾರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿನ ಮೂಡಿಸ್ಕೊಂಡು ಆಯಿತಾ ವಿಡಿಯೋನ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಪ್ರೇಕ್ಷಕರು, ಹಾಗಾಗೆ ತಾನೇ ಭವ್ಯಗೌಡ ಬಗ್ಗೆ ವಿಡಿಯೋ ಮಾಡೋದು. ಸಿಂಪಲ್ ಲಾಜಿಕ್ ತಾನೇ. ಭವ್ಯ ಗೌಡ ವಿಡಿಯೋಗೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ಪ್ರಕಾರವಾಗಿ ಏನು ಈ ಕರ್ಣ ಸೀರಿಯಲ್ನ ಇಶ್ಯೂ ಆಯಿತು, ಸುಮಾರು ಆಯಿತಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಲಕ್ಷಗಟ್ಟಲೆ ಲಕ್ಷಗಟ್ಟಲೆ ವ್ಯೂಸ್ ಹೋಗಿದೆ ಆಯಿತಾ. ಅಂದರೆ 6 ಲಕ್ಷ ವ್ಯೂಸು, 5 ಲಕ್ಷ ವ್ಯೂಸು, ಒಂದು ಸಾಧಾರಣ ವಿಡಿಯೋಗೂ ಕೂಡ 50,000 ವ್ಯೂಸು ಹೋಗಿದೆ. ನಿಮ್ಮದ್ರಲ್ಲಿ ಯಾಕೆ ಹೋಗಿಲ್ಲ ಅಂತ ಕೇಳಬೇಡಿ, ಯಾಕೆಂದರೆ ನಾನು ಭವ್ಯ ಗೌಡರ ಪಿ ಆರು ಅನ್ನೋದಕ್ಕೋಸ್ಕರವಾಗಿ ನನ್ನನ್ನು ಯಾರೂ ನೋಡಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನಗೆ ಭವ್ಯ ಗೌಡರದಿಂದ ನಾನು ವ್ಯೂಸ್ ತಗೋಬೇಕಂತ ಏನಿಲ್ಲ. ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಆಯಿತಾ ಎಲ್ಲರೂ ಒಳ್ಳೆಯದಾಗಲಿ, ಅವರ ಒಂದು ಕೆರಿಯರಲ್ಲಿ ಅವ್ರು ಒಳ್ಳೆಯದಾಗಲಿ ಅಂತ ನಾನು ಆಸೆ ಪಡ್ತೀನಿ ಅಷ್ಟೇ. ಇಟ್ಸ್ ಓಕೆ ಆಯಿತಾ. ಈಗ ವಿಷಯಕ್ಕೆ ಬರೋಣ. ಭವ್ಯ ಗೌಡವರ ಒಂದು ಏನು ಈ ಒಂದು ಕರ್ಣ ಸೀರಿಯಲ್ನ ಒಂದು ವಿಷಯ ಏನಿತ್ತು, ನನಗೆ ಗೊತ್ತಾದ ಮಟ್ಟಿಗೆ ನನಗಿರುವ ಒಂದು ಮಾಹಿತಿಯ ಪ್ರಕಾರ ಎಲ್ಲವೂ ಕೂಡ ಸಾಲ್ವ್ ಆಗಿದ್ದಾವೆ. ಎಲ್ಲವೂ ಸಾಲ್ವ್ ಆದ ನಂತರವೇ ಕರ್ಣ ಸೀರಿಯಲ್ನ ಒಂದು ಟೈಟಲ್ ಟ್ರ್ಯಾಕನ್ನು ನಮ್ಮ ಜೀ ಕನ್ನಡ ವಾಹಿನಿಯವರು ಬಿಡುಗಡೆ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಆ ಒಂದು ಏನು ಕರ್ಣ ಸೀರಿಯಲ್ನ ಒಂದು ಟೈಟಲ್ ಟ್ರ್ಯಾಕ್ ಇತ್ತಲ್ಲ ಅದನ್ನು ಹಾಕಿದ್ದಾರೆ ಪ್ರೋಮೋವಾಗಿ. ಅದನ್ನು ಎಲ್ಲರೂ ನೋಡಿದ್ದಾರೆ. ನಮ್ಮ ಹೇಮಂತ್ ಅವರು ಆಯಿತಾ, ನಮ್ಮ ಹೇಮಂತ್ ಅವರು ಕರ್ಣ ಸೀರಿಯಲ್ನ ಒಂದು ಟ್ರ್ಯಾಕ್ನ ಅವರು ಆಡಿದ್ದಾರೆ. ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಅಂತೂ ಸೂಪರಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ವಿಷಯನ ನಾವು ಮಾಡಬೇಕು ಅಂತ ಹೊರಟಾಗ ಅಡ್ಡಿ ಅಡಚಣೆಗಳು ಆಗೋದು ಸರ್ವೇ ಸಾಮಾನ್ಯ. ಅದು ಆಯಿತಾ, ಅದು ಹೆಂಗೆ ಹೇಳಿ, ಕರ್ಣ ಸೀರಿಯಲ್ಗೆ ಇದ್ದಂತಹ ಒಂದು ವಿಘ್ನ ಅದು ಪರಿಹಾರ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ವೆರಿ ಸೂನು ಕರ್ಣ ಸೀರಿಯಲ್ನ ಮುಂದೆ ಬರುತ್ತೆ. ಭವ್ಯ ಗೌಡ ಅವರು
ಅವ್ರದ್ದೇ ಆದ ರೀತಿ ಅವರು ಉತ್ತರ ಕೊಡೋಕ್ಕೋಸ್ಕರವಾಗಿ ಆಯಿತಾ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಇವಾಗ ನನ್ನ ತಪ್ಪಿಲ್ಲ ಅಂತ ನಾನು ಎಷ್ಟೇ ಹೇಳಿದರೂ ಕೂಡ ನಂಬುವಂಥವರ ಸಂಖ್ಯೆ ಆಯಿತಾ ಬೆರಳೆಣಿಕೆ ಅಷ್ಟಿರುತ್ತೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಂದ್ರೇ ಹಾಗೆ ಆಯಿತಾ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ಯಾವುದನ್ನು ಕೂಡ ನಾವು ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾ ಹೋದರೆ ಪ್ರತಿಯೊಂದಕ್ಕೂ ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ. ಹಂಗೆ ಕೊಡೋಕ್ಕೆ ಆಗಲ್ಲ. ಕಲಾವಿದರು ಆ ಥರ ಕ್ಲಾರಿಫಿಕೇಷನ್ ಕೊಡ್ತಾ ಕೂತ್ರೆ ಇಡೀ ಜೀವಮಾನವೆಲ್ಲ ಕಲಾವಿದರು ಕ್ಲಾರಿಫಿಕೇಷನ್ ಕೊಡ್ತಾನೇ ಇರಬೇಕು. ಹಾಗಾಗಿ ಯಾರು ಆ ಸಾಹಸಕ್ಕೆ ಕೈ ಹಾಕಲ್ಲ. ಭವ್ಯಗೌಡಗೆ ದೇವರು ಒಳ್ಳೇದು ಮಾಡಲಿ. ವೆರಿ ಸೂನ್ ಕರ್ಣ ಸೀರಿಯಲ್ ನಮ್ಮ ಮುಂದೆ ಬರುತ್ತೆ. ಅದಲ್ಲದೆ ಭವ್ಯ ಗೌಡ ನನ್ನ ಪ್ರಕಾರವಾಗಿ ಸ್ಟ್ರಾಂಗೆಸ್ಟ್ ಗರ್ಲ್ ಅಂತ ನಾನು ಹೇಳ್ತೀನಿ. ತುಂಬಾ ಸ್ಟ್ರಾಂಗ್ ಇದ್ದಾರೆ ಹುಡುಗಿ. ಯಾವುದಕ್ಕೂ ಏನಕ್ಕೂ ಭಯಪಡುವಂತಹ ಹುಡುಗಿ ಭವ್ಯಗೌಡ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕೆಂತಂದರೆ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿಯುತ ಭವ್ಯಗೌಡ ತುಂಬಾ ಸ್ಟ್ರಾಂಗಾಗಿ ತಯಾರಾಗಿದ್ದಾರೆ. ವೆರಿ ಸೂನ್ ಕರ್ಣ ಸೀರಿಯಲ್ ನಮ್ಮ ಮುಂದೆ ಬರುತ್ತೆ, ವೆಯ್ಟ್ ಮಾಡಿ. ಓಕೆ, ಈ ತುಳಿದ ಜಾಗದಲ್ಲಿ ಬೆಳೆದು ತೋರಿಸುವೆ ಅನ್ನೋ ಈ ಒಂದು ಏನು ನಮ್ಮ ಭವ್ಯಗೌಡ ಅವರು ಒಂದು ಸ್ಟೋರಿ ಹಾಕಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಇದು ತುಂಬಾ ಆಯಿತಾ ಎಲ್ಲ ಕಡೆ ಓಡಾಡ್ತಾ ಇದೆ. ಇದ್ರ ಮೇಲೆ ವಿಡಿಯೋಗಳು ಮಾಡ್ತಾನೇ ಇದ್ದಾರೆ. ನಾನು ಹೇಳಕ್ಕೆ ಹೊರಟಿದ್ದೇನಪ್ಪ ಅಂತಂದರೆ, ತುಳಿದ ಜಾಗದಲ್ಲೇ ಬೆಳೆದು ತೋರಿಸುವೆ ಅನ್ನೋದು ಅವ್ರು ಏನು ಮೀನ್ ಮಾಡಿ ಹಾಕಿದ್ದಾರೆ ಅಂತಂದರೆ ಭವ್ಯಗೌಡ ಅವರು ಆಯಿತಾ, ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಲ್ಲೇ ನಾವು ಬೆಳೆದು ತೋರಿಸ್ಬೇಕು ಅನ್ನೋದು ಒಂದು ಮೀನಿಂಗಲ್ಲಿ ಹಾಕಿದ್ದಾರೆ. ನೋಡೋಣ, ದೇವರು ಒಳ್ಳೇದು ಮಾಡಲಿ ಭವ್ಯಗೌಡರಿಗೆ. ವೆರಿ ಸೂನ್ ಎಲ್ಲವೂ ಸರಿ ಹೋಗುತ್ತೆ.